ವಿಚಾರ. ಅದಕ್ಕೆ ಮುನ್ನುಡಿಯಾಗಿ ಇವತ್ತು ಚಾರ್ಜ್ ಫ್ರೇಮಿಂಗ್ ಪ್ರಕ್ರಿಯೆ ಆರಂಭ ಆಗುತ್ತೆ. 2:45ಕ್ಕೆ ಚಾರ್ಜ್ ಫ್ರೇಮಿಂಗ್ ಪ್ರಕ್ರಿಯೆ ಆರಂಭ ಆಗಲಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಈಗ ಜೈಲಿನಿಂದ ಕೋರ್ಟ್ನತ್ತ ದರ್ಶನ್ ಹಾಗೂ ಪವಿತ್ರ ಇಬ್ಬರನ್ನು ಕೂಡ ಕರೆತರಲಾಗ್ತಾ ಇದೆ. ಡೀಟೇಲ್ಸ್ ಏನೇನಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಅಶ್ವಿನಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳನ್ನ ಕೋರ್ಟ್ಗೆ ಕರೆದುಕೊಂಡು ಬರಲಾಗುತ್ತೆ. ಆ ಬಳಿಕ ಅಂದ್ರೆ ಮಧ್ಯಾಹ್ನ 2:45 ನಂತರ ಚಾರ್ಜ್ ಫ್ರೇಮಿಂಗ್ ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ. ಪ್ರಮುಖವಾಗಿ ಚಾರ್ಜ್ ಶೀಟ್ ನಲ್ಲಿ ಅನೇಕ ಅಂಶಗಳನ್ನ ಉಲ್ಲೇಖ ಮಾಡಿರುವಂತಹ ತನಿಖಾ ತಂಡ ಅಂದ್ರೆ ಕಾಮಾಕ್ಷಿಪಾಳ್ಯ ಪೊಲೀಸರು ಯಾರ್ಯಾರ ಪಾತ್ರ ಏನೇನು ಈ ಒಂದು ಪ್ರಕರಣದಲ್ಲಿ ಅನ್ನೋದನ್ನ ಸಂಪೂರ್ಣವಾಗಿ ಉಲ್ಲೇಖ ಮಾಡಲಾಗಿದೆ. ಇಲ್ಲಿ ಪವಿತ್ರ ಗೌಡ A1 ಆರೋಪಿ, ಅವರ ಪಾತ್ರ ಏನು, ದರ್ಶನ್ A2 ಆರೋಪಿ, ಅವರ ಪಾತ್ರ ಏನು ಅಂತೇಳಿ ಪ್ರತಿಯೊಬ್ಬರ ಪಾತ್ರಗಳನ್ನ ಉಲ್ಲೇಖ ಮಾಡಿದ್ದು, ಪ್ರತ್ಯೇಕವಾಗಿ ಅವರವರ ಪಾತ್ರದ ಅನುಸಾರವಾಗಿ ಈ ಕೊಲೆ ಪ್ರಕರಣದಲ್ಲಿ ಅವರು ಯಾವ ರೀತಿಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನ ತನಿಖೆಯ ಸಂದರ್ಭದಲ್ಲಿ ಮಾಹಿತಿಗಳನ್ನ ಕಲೆ ಹಾಕಿ ಅವರ ವಿರುದ್ಧವಾಗಿ ಒಂದಷ್ಟು ಸೆಕ್ಷನ್ಗಳನ್ನ ಅಲ್ಲಿ ಆಡ್ ಆನ್ ಮಾಡಲಾಗಿದೆ. ಆ ಸೆಕ್ಷನ್ಗಳ ಆಧರಿಸಿ ಇವತ್ತು ಪ್ರತಿಯೊಬ್ಬರನ್ನು ಕೂಡ ಚಾರ್ಜ್ ಫ್ರೇಮಿಂಗ್ ನಲ್ಲಿ ಅದನ್ನ ದೋಷಾರೋಪ ಅನ್ನೋದನ್ನ ಒಂದಷ್ಟು ಸ್ಪಷ್ಟೀಕರಣ ಕೊಡುವಂತ ಕೆಲಸಗಳು ಕೂಡ ಕೋರ್ಟ್ ನಲ್ಲಿ ಆಗುತ್ತೆ. ಈ ಒಂದು ಕೋರ್ಟ್ ನಲ್ಲಿ ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ. ಪ್ರಮುಖವಾಗಿ ಕಳೆದ ವಾರವೇ ಚಾರ್ಜ್ ಫ್ರೇಮಿಂಗ್ ಆಗಬೇಕಾಗಿತ್ತು. ಆದ್ರೆ ಇಬ್ಬರು ಆರೋಪಿಗಳು ಕೋರ್ಟ್ಗೆ ಹಾಜರಾಗದೇ ಇದ್ದಂತ ಹಿನ್ನೆಲೆಯಲ್ಲಿ ಆ ಒಂದು ಪ್ರಕ್ರಿಯೆಯನ್ನ ಇವತ್ತಿಗೆ ಅಜ್ಜನನ್ನ ಮಾಡಲಾಗಿತ್ತು, ಅಂದ್ರೆ ಮುಂದೂಡಲಾಗಿತ್ತು ಇವತ್ತು. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲಾ ಆರೋಪಿಗಳನ್ನ ಕೂಡ ಕೋರ್ಟ್ಗೆ ಕರೆದುಕೊಂಡು ಬರುವಂತ ಕೆಲಸಗಳಾಗುತ್ತೆ. ಯಾರೆಲ್ಲ ಇವತ್ತು ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ ಅವರು ಕೂಡ ಇವತ್ತು ಕೋರ್ಟ್ಗೆ ಬರಬೇಕಾಗುತ್ತೆ. ಇವತ್ತು ಬೆಳಗ್ಗೆ 10 ಒಂದು ಲಿಸ್ಟ್ ಆದಂತ ಸಂದರ್ಭದಲ್ಲಿ 11 ಗಂಟೆಗೆ ಲಿಸ್ಟ್ ಅಂದ್ರೆ ಪ್ರಕ್ರಿಯೆ ಆರಂಭ ಆಗುತ್ತೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದ್ರೆ ಕೋರ್ಟ್ ಇವತ್ತು 2:45ಕ್ಕೆ ಚಾರ್ಜ್ ಫ್ರೇಮಿಂಗ್ ಅನ್ನ ಮಾಡೋಣ ಅಂತೇಳಿ ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ, ಲಿಸ್ಟ್ ಆದಂತ ಹಿನ್ನೆಲೆಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ನಲ್ಲಿ ಈ ಒಂದು ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ವಿ, ನಮ್ಮ ಟೀಮ್ ಕೂಡ ದರ್ಶನ್ ಮತ್ತು ಪವಿತ್ರ ಗೌಡ ಇರುವಂತಹ ವಾಹನವನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮಡಿವಾಳದ ಹತ್ರ ಈಗ ಬರ್ತಾ ಇದನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಮಡಿವಾಳದಿಂದ ನೇರವಾಗಿ ಹಾಗೆ ಕೋರಮಂಗಲಗೆ ಬಂದು ಅಲ್ಲಿಂದ ನೇರವಾಗಿ ಕೋರ್ಟ್ಗೆ ಕರ್ಕೊಂಡು ಬರ್ತಾರೆ. ಇವತ್ತು ಪ್ರಮುಖವಾಗಿ ಪವಿತ್ರ ಗೌಡನ ಮೇಲಿರುವಂತಹ ಆರೋಪಗಳು ಜೊತೆಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಸ್ಥಾನದಲ್ಲಿರುವಂತದ್ದು ಕೂಡ ಪವಿತ್ರ ಗೌಡ. ಕಾರಣ ಪವಿತ್ರ ಗೌಡಳಿಗೋಸ್ಕರ ಇಲ್ಲಿ ಕೊಲೆ ಮಾಡಲಾಗಿದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲದೆ ಇವತ್ತು ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡುವ ಸಲುವಾಗಿ ಪವಿತ್ರ ಗೌಡ ಅವರ ಪಾತ್ರ ಕೂಡ ಇರುವಂತದ್ದು ಅಲ್ಲಿ ಮೇಲ್ನೋಟಕ್ಕೆ ಸಾಬೀತು ಕೂಡ ಆಗಿತ್ತು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ರೇಣುಕಾಸ್ವಾಮಿ ಇನ್ಸ್ಟಾಗ್ರಾಮ್ ನ ಮೂಲಕ ಪವಿತ್ರ ಗೌಡಗೆ ಮೆಸೇಜ್ ಅನ್ನ ಮಾಡಲಾಗಿತ್ತು. ಪವಿತ್ರ ಗೌಡಗೆ ಮೆಸೇಜ್ ಮಾಡಿದಂತ ಸಂದರ್ಭದಲ್ಲಿ ನಂಬರ್ ಅನ್ನ ಕೂಡ ಶೇರ್ ಮಾಡಿಕೊಳ್ಳುವಂತ ಕೆಲಸಗಳು ಕೂಡ ಇದೇ ಇನ್ಸ್ಟಾಗ್ರಾಮ್ ನಲ್ಲಿ ಪವಿತ್ರ ಗೌಡ ಕೂಡ ಮಾಡಿದ್ರು. ಆದ್ರೆ ಪವಿತ್ರ ಗೌಡ ತನ್ನ ನಂಬರ್ ಅನ್ನ ಕೊಡದೆ ತನ್ನ ಮ್ಯಾನೇಜರ್ ನ ನಂಬರ್ ಅನ್ನ ಕೂಡ ಕೊಟ್ಟಿದ್ದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಆ ನಂಬರ್ ಅನ್ನ ವಾಟ್ಸ್ಆಪ್ ಮೂಲಕ ಚಾಟ್ ಮಾಡುವಂತೆ ಹೇಳಿ ಆತ ಯಾರು ಅನ್ನೋದನ್ನ ಪತ್ತೆ ಹಚ್ಚುವ ಕೆಲಸವನ್ನ ಕೂಡ ಒಂದು ತಂಡ ಮಾಡಲಾಗುತ್ತೆ. ಅದಾದ ಬಳಿಕ ಆತ ಚಿತ್ರದುರ್ಗ ಮೂಲದವನು ಗೊತ್ತಾದ ಮೇಲೆ ಅಲ್ಲಿನ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ಏನಿದ್ದಾನೆ ಆತನಿಗೆ ಒಂದು ಕರೆ ಮಾಡಿ ಇಂತಹ ವ್ಯಕ್ತಿ ಅಲ್ಲಿದ್ದಾನೆ, ಆತನನ್ನ ಎತ್ತಾಕೊಂಡು ಬನ್ನಿ ಅಂತೇಳಿ ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಪ್ರದೋಷ್ ಇನ್ನಿತರು ಆತನಿಗೆ ಸೂಚನೆ ಕೊಡಲಾಗಿತ್ತು. ಹಾಗಾಗಿ ಅವರು ಕೊಟ್ಟಂತ ಮಾಹಿತಿನ ಧರಿಸಿ ಅಲ್ಲಿಂದ 4 ಜನ ಸೇರಿಕೊಂಡು ಈ ಒಂದು ರೇಣುಕಾಸ್ವಾಮಿಯನ್ನ ಎತ್ತಾಕೊಂಡು ಅಂದ್ರೆ ಅಲ್ಲಿಂದ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಪಟ್ಟಣಗೆರೆ ಶೆಡ್ ಕರ್ಕೊಂಡ್ ಬರ್ತಾರೆ. ಪಟ್ಟಣಗೆರೆ ಶೆಡ್ಗೆ ಬಂದ ನಂತರ ಅಲ್ಲಿ ಆಲ್ರೆಡಿ ಕೆಲವರು ಇರ್ತಾರೆ. ಆದ್ರೆ ಅದಕ್ಕಿಂತ ಮುಂಚೆ ಸ್ಟೋನಿ ಬ್ರೂಕ್ ಹೋಟೆಲ್ ನಲ್ಲಿ ಒಂದು ಪಾರ್ಟಿಯನ್ನು ಕೂಡ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಚಿಕ್ಕಣ್ಣ ಕೂಡ ಅಲ್ಲಿ ನಟ ಚಿಕ್ಕಣ್ಣ ಕೂಡ ಇದ್ರು. ಅವರ ಹೇಳಿಕೆಯನ್ನು ಕೂಡ ಪಡೆದುಕೊಳ್ಳಲಾಗಿದೆ. ಯಾವಾಗ ಪಟ್ಟಣಗೆರೆ ಶೆಡ್ಗೆ ರೇಣುಕಾಸ್ವಾಮಿನ ಕರ್ಕೊಂಡು ಬರ್ತಾರೋ ಆ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು, ತದನಂತರ ಯಾರೆಲ್ಲ ಬಂದ್ರು ಅನ್ನೋದನ್ನ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕಲೆ ಹಾಕುವ ಮೂಲಕ, ಒಂದಷ್ಟು ಸೈಂಟಿಫಿಕ್ ಎವಿಡೆನ್ಸ್ ಗಳನ್ನ ಕಲೆ ಹಾಕುವ ಮೂಲಕ ಯಾರೆಲ್ಲ ಇದರಲ್ಲಿ ಪಾತ್ರವನ್ನ ಯಾವ್ಯಾವ ಪಾತ್ರವನ್ನ ವಹಿಸಿದ್ರು ಅನ್ನೋದನ್ನ ಆಧಾರದಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದಂತ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಪ್ರತಿಯೊಬ್ಬರ ಆರೋಪಿಗಳ ಮೇಲೂ ಕೂಡ ಒಂದೊಂದು ಸೆಕ್ಷನ್ ಗಳನ್ನ ಹಾಕುವ ಮೂಲಕ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ತಿಳಿಸಲಾಗಿತ್ತು. ಹಾಗಾಗಿ ಯಾರ್ಯಾರ ಮೇಲೆ ಎಷ್ಟೆಷ್ಟು ಸೆಕ್ಷನ್ ಗಳಿದಾವೆ ಅದರ ಆಧಾರದಲ್ಲಿ ಚಾರ್ಜ್ ಫ್ರೇಮ್ ಅನ್ನ ಮಾಡ್ತಾ ಹೋಗ್ತಾರೆ. ಪ್ರಮುಖವಾಗಿ ಈಗ 302 ಅಂತ ಇದ್ದಂತಂದ್ರೆ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅಂತೇಳಿ. ಕೊಲೆ ಪ್ರಕರಣದಲ್ಲಿ ಭಾಗಿಯಾದಾಗ ಅವರಿಗೆ ಎಷ್ಟು ವರ್ಷ ಶಿಕ್ಷೆ ಆಗುತ್ತೆ ಆ ಒಂದು ಶಿಕ್ಷೆನ ಅವರ ಮುಂದೆ ಹೇಳಲಾಗುತ್ತೆ. ನೋಡಿ, ನಿಮ್ಮ ಮೇಲೆ ಇಂಥ ಒಂದು ಸೆಕ್ಷನ್ ಇದೆ ಅಂತ ಹೇಳಿದಾಗ ಆರೋಪಿ ಅದಕ್ಕೆ ಹೌದು ನಾನು ಒಪ್ಕೊಳ್ತೀನಿ ಅಂತಂದ್ರೆ ಓಕೆ ಆಗುತ್ತೆ. ಒಂದು ವೇಳೆ ಇಲ್ಲ ಸ್ವಾಮಿ ನಾನು ಏನು ಮಾಡೇ ಇಲ್ಲ, ಇಲ್ಲಿ ಸುಖ ಸುಮ್ಮನೆ ಪೊಲೀಸರು ನನ್ನ ಮೇಲೆ ಇಂಥ ಒಂದು ಸೆಕ್ಷನ್ ಅನ್ನ ಹಾಕಿದ್ದಾರೆ ಅಂತೇಳಿ ಅಲ್ಲಿ ಹೇಳಿದ್ದೆ ಆದಲ್ಲಿ
ಆ ಸಂದರ್ಭದಲ್ಲಿ ಆರೋಪಿ ಪರ ವಕೀಲರು ಅಲ್ಲಿ ಆ ವಿಚಾರವನ್ನ ಇಟ್ಟುಕೊಂಡು ವಾದವನ್ನ ಮಂಡಿಸಬೇಕಾಗುತ್ತೆ, ವಿಚಾರಣೆ ಕೂಡ ನಡೆಯುತ್ತೆ. ಒಂದು ವೇಳೆ ಓಕೆ ಅದು ಸಾಕ್ಷಿಗಳ ಸಮೇತವಾಗಿ ಸೆಕ್ಷನ್ಗಳನ್ನ ಹಾಕಲಾಗಿದೆ ಅನ್ನೋದು ಆರೋಪಿಯ ಮನವರಿಕೆ ಕೂಡ ಆಗಿದ್ರೆ, ಆರೋಪಿಯ ಅರಿವಿಗೂ ಕೂಡ ಬಂದಿದ್ರೆ ಅದನ್ನು ಒಪ್ಪಿಕೊಳ್ಬೇಕಾಗುತ್ತೆ. ಅದಾದ ನಂತರ ಎಷ್ಟು ವರ್ಷ ಅನ್ನೋದ್ರ ಬಗ್ಗೆ, ಅಂದ್ರೆ ಈಗ 302ಗೆ ಇಷ್ಟು ವರ್ಷ ಶಿಕ್ಷೆ ಅಂತ ಇರುತ್ತೆ, ಅಥವಾ 307 ಅಂತ ಬಂದಾಗ ಅದಕ್ಕೆ ಅಂತ ಇಷ್ಟು ವರ್ಷ ಶಿಕ್ಷೆ ಅಂತ ಇರುತ್ತೆ, ಕಿಡ್ನಾಪ್ ಮಾಡಿದಂತ ವಿಚಾರವಾಗಿ ಇಷ್ಟು ವರ್ಷ ಶಿಕ್ಷೆ ಅಂತ ಇರುತ್ತೆ. ಈ ಒಂದು ಪ್ರಕರಣದಲ್ಲಿ ಪ್ರಚೋದನೆಯನ್ನ ಮಾಡಲಾಗಿತ್ತು ಅಂತ ಬಂದಾಗ ಸೆಕ್ಷನ್ ಬಂದಾಗ ಆ ಸೆಕ್ಷನ್ಗೂ ಕೂಡ ಒಂದಷ್ಟು ವರ್ಷಗಳ ಕಾಲ ಶಿಕ್ಷೆ ಅಂತ ಇರುತ್ತೆ. ಈ ರೀತಿಯಾಗಿ ಒಂದೊಂದು ಸೆಕ್ಷನ್ಗೂ ಕೂಡ ಇಂಥ ಒಂದು ಚಾರ್ಜ್ ಇರುತ್ತೆ ಅಂತೇಳಿ ಆ ಸೆಕ್ಷನ್ಗಳ ಆಧಾರದಲ್ಲಿ ಚಾರ್ಜ್ ಫ್ರೇಮ್ ಅನ್ನ ಮಾಡಲಾಗುತ್ತೆ. ಇವತ್ತು ಆ ಪ್ರಕ್ರಿಯೆ ನಡೆಯುತ್ತೆ. ಇದಾದ ನಂತರ ಟ್ರಯಲ್ ನಡೆಯುವಂಥದ್ದು ಎಲ್ಲವೂ ಕೂಡ ಮುಂದುವರಿತಾ ಹೋಗುತ್ತೆ. ಆದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡಳನ್ನ ಕೋರ್ಟ್ಗೆ ಕರೆದುಕೊಂಡು ಬರ್ತಾರೆ. ಈಗ ಆನ್ ದ ವೇ ಇರುವಂತಹ ಪೊಲೀಸರು ಪ್ರಮುಖವಾಗಿ ಮಡಿವಾಳ ದಾಟಿ ಕೋರಮಂಗಲ ಹತ್ರ PVR ಸಿಗ್ನಲ್ ಹತ್ರ ಇದ್ದಾರೆ ಅನ್ನೋದು ನಮಗೆ ಈಗ ಸಿಗ್ತಾ ಇರುವಂತಹ ಮಾಹಿತಿ. ಕೋರ್ಟ್ನತ್ತ ಕರೆದುಕೊಂಡು ಬರ್ತಾ ಇರುವಂತಹ ಲೈವ್ ದೃಶ್ಯಾವಳಿಯನ್ನು ಕೂಡ ಗಮನಿಸ್ತಾ ಇದೀವಿ. CAR ವಾಹನದಲ್ಲಿ ಆರೋಪಿಗಳನ್ನ ಕರ್ಕೊಂಡು ಬರಲಾಗ್ತಾ ಇದೆ. ಅಂದ್ರೆ ಇವತ್ತು ಒಂದು ಕಡೆ ಪವಿತ್ರ ಗೌಡ ಮತ್ತೆ ದರ್ಶನ್ ಇಬ್ರು ಕೂಡ ಮುಖಾಮುಖಿ ಆಗ್ತಾರೆ. ಬಹಳ ದಿನಗಳ ನಂತರ ಇಬ್ರು ಕೂಡ ಮುಖಾಮುಖಿ ಆಗ್ತಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಮತ್ತೊಂದು ಕಡೆ ದರ್ಶನ್ಗೆ ಎಲ್ಲರ ಕಣ್ಣ ಇರುವಂತದ್ದು ದರ್ಶನ್ ಮೇಲೆ, ಯಾಕೆಂದ್ರೆ ಒಂದು ಸ್ಕಿನ್ ಅಲರ್ಜಿ ಆಗಿದೆ, ಫಂಗಸ್ಗಳು ಬಂದ್ಬಿಟ್ಟಿದೆ ಅಂತೇಳಿ ಒಂದಷ್ಟು ಜನ ಆ ಒಂದು ಹೇಳಿಕೆಗಳನ್ನ ಕೂಡ ಕೊಡ್ತಾ ಇದ್ರು. ಖುದ್ದು ದರ್ಶನ್ ಕೂಡ ಹೇಳಿದ್ರು. ಹಾಗಾಗಿ ಅದರ ಮೇಲೂ ಕೂಡ ಒಂದಷ್ಟು ಸಾಕಷ್ಟು ಕುತೂಹಲ ಇದೆ. ದರ್ಶನ್ ಕೈಯಲ್ಲಿ ನಿಜವಾಗ್ಲೂ ಕೂಡ ಫಂಗಸ್ ಆಗಿದ್ಯಾ ಇಲ್ವಾ ಅನ್ನೋದನ್ನ ಕೂಡ ಇವತ್ತು ಕೋರ್ಟ್ ನಲ್ಲಿ ಪ್ರತಿಯೊಬ್ಬರು ಕೂಡ ಅದನ್ನ ಗಮನಿಸುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದೀವಿ ಅಶ್ವಿನಿ, ಒಂದು ವಾಹನದಲ್ಲಿ ಆರೋಪಿಗಳನ್ನ ಕರ್ಕೊಂಡು ಬರ್ತಾ ಇರುವಂತ ದೃಶ್ಯವನ್ನ ಕೂಡ ಗಮನಿಸ್ತಾ ಇದೀವಿ. ನೋಡಿ, ಒಂದು ಕಡೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿದ್ದಂತ ಆರೋಪಿಗಳನ್ನ ಕರ್ಕೊಂಡು ಬರ್ತಾ ಇರುವಂತದ್ದು, ಮತ್ತೊಂದು ಕಡೆ ವುಮೆನ್ ಸೆಲ್ ಅಲ್ಲಿ ಇದ್ದಂತಹ ಪವಿತ್ರ ಗೌಡಳನ್ನ ಕೂಡ ಕರ್ಕೊಂಡು ಬರ್ತಾ ಇರುವಂತದ್ದು. ಇವತ್ತು ಬೆಳಗ್ಗೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ಒಂದು ಪೊಲೀಸ್ ವಾಹನದಲ್ಲಿ ಹಾಗೆ ಖಾಸಗಿ ವಾಹನದಲ್ಲಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ತೆರಳಿದ್ರು. ಅಲ್ಲಿ ಜೈಲಿನ ಒಂದಷ್ಟು ಪ್ರಕ್ರಿಯೆಗಳನ್ನ ಮುಗಿಸಿದ ಬಳಿಕ ಎಲ್ಲ ಆರೋಪಿಗಳನ್ನ ಈಗ ಕರ್ಕೊಂಡು ಬರ್ತಾರೆ. ಇನ್ನು ಉಳಿದಂತೆ ಹೊರಗಡೆ ಇರುವಂತಹ ಆರೋಪಿಗಳು ಕೂಡ ಈಗ ಆಲ್ರೆಡಿ ಕೋರ್ಟ್ನತ್ತ ಬರ್ತಾರೆ ಅನ್ನೋ ಮಾಹಿತಿ ಇದೆ. ಅಷ್ಟೇ ಅಲ್ಲದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲರೂ ಕೂಡ ಕೋರ್ಟ್ಗೆ ಆಗಮಿಸ್ತಾರೆ ಅಂತ ಕೂಡ ಹೇಳಲಾಗ್ತದೆ. ಕೋರ್ಟ್ಗೆ ಬಂದ ನಂತರ ಅಲ್ಲಿ ಚಾರ್ಜ್ ಫ್ರೇಮಿಂಗ್ ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ. ಅಶ್ವಿನಿ, ರೈಟ್. ನಾಗೇಂದ್ರ ಬಾಬು, ಇದರ ಜೊತೆಯಲ್ಲಿ ಈ ಚಾರ್ಜ್ ಫ್ರೇಮಿಂಗ್ ಆದ ನಂತರದಲ್ಲಿ ಇವತ್ತೇ ಏನಾದ್ರೂ ಈ ಟ್ರಯಲ್ ಡೇಟ್ ಕೂಡ ಫಿಕ್ಸ್ ಆಗುವಂತಹ ಪಾಸಿಬಿಲಿಟೀಸ್ ಇದೆಯಾ? ಸಾಧ್ಯತೆಗಳು ಎಷ್ಟು ಮಟ್ಟಿಗಿದೆ ಅಂತ? ಅಶ್ವಿನಿ, ನೋಡಿ, ಈಗ ಎಲ್ಲವೂ ಕೂಡ ಕೋರ್ಟ್ನ ವಿವೇಚನೆಗೆ ಬಿಟ್ಟಿರುತ್ತೆ. ಒಂದು ನಿರೀಕ್ಷೆ ಅಂತೂ ಇದ್ದೇ ಇರುತ್ತೆ. ಟ್ರಯಲ್ ಡೇಟ್ ಯಾವಾಗ ನಿಗದಿ ಆಗುತ್ತೆ ಅಥವಾ ಮುಂದಿನ ಕಾನೂನಾತ್ಮಕವಾದಂತಹ ಪ್ರಕ್ರಿಯೆಗಳು ಯಾವ ರೀತಿಯಾಗಿ ಸಾಗುತ್ತೆ ಅನ್ನೋದು ಕೋರ್ಟ್ನ ವಿವೇಚನೆಗೆ ಬಿಟ್ಟಿದೆ. ಆದ್ರೆ ಇವತ್ತು ಚಾರ್ಜ್ ಫ್ರೇಮಿಂಗ್ ಮುಕ್ತಾಯಗೊಳ್ಳುತ್ತಾ ಅದು ಕೂಡ ಪ್ರಶ್ನೆ ಆಗುತ್ತೆ. ಯಾಕೆ ಅಂತಂದ್ರೆ 17 ಜನ ಆರೋಪಿಗಳು, ಒಂದೊಂದು ಆರೋಪಿಯ ಚಾರ್ಜ್ ಶೀಟ್ ನಲ್ಲಿರುವಂತಹ ಸೆಕ್ಷನ್ಗಳನ್ನ ಗಮನಿಸಿ ಸೆಕ್ಷನ್ಗಳ ಮೇಲಕ್ಕೆ ಅವರಿಗೆ ಪ್ರಶ್ನೆ ಮಾಡ್ತಾ ಇಂಥ ಒಂದು ಸೆಕ್ಷನ್ ಹಾಕಿದ್ದಾರೆ ಅಂತ ತಿಳಿಸ್ತಾ ಅವರಿಗೆ ಇದು ನಿಮ್ಮ ಮೇಲೆ ಇಂಥ ಒಂದು ಚಾರ್ಜ್ ಆಗುತ್ತೆ ಅಂತೇಳಿ ಅವ್ರಿಗೆ ತಿಳಿಸಿ ಅವ್ರು ಓಕೆ ಅಂತ ನಂತರ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಒಬ್ಬೊಬ್ಬರ ಮೇಲೂ ಕೂಡ 7-8 ಸೆಕ್ಷನ್ಗಳನ್ನ ಹಾಕಿರುವಂತಹ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಆರೋಪಿಗಳ ಸೆಕ್ಷನ್ಗಳನ್ನ ಓದಿ ಅದಕ್ಕೆ ಯಾವ ರೀತಿಯಾದಂತಹ ಶಿಕ್ಷೆ ಇರುತ್ತೆ, ಆ ಸೆಕ್ಷನ್ ಅನ್ನ ಯಾವ ಕಾರಣಕ್ಕೋಸ್ಕರ ಹಾಕಿರ್ತಾರೆ ಅಂತೇಳಿ ತಿಳಿಸ್ತಾ ಹೋಗ್ತಾರೆ. ಅದಾದ ನಂತರ ಒಬ್ಬರಿಗೆ ಮ್ಯಾಕ್ಸಿಮಮ್ ಅಂದ್ರೆ 10 ರಿಂದ 20 ನಿಮಿಷಗಳ ಕಾಲಾವಕಾಶವನ್ನು ಕೂಡ ಕೊಡಲಾಗುತ್ತೆ. ಇಂಥ ಒಂದು ಸೆಕ್ಷನ್ ನನ್ನ ಮೇಲೆ ಬಲವಂತದಿಂದ ಹಾಕಲಾಗಿದೆ, ಇಂಥ ಒಂದು ಸೆಕ್ಷನ್ ಅಲ್ಲಿ ನಾನು ಭಾಗಿಯಾಗಿಲ್ಲ ಅಂತ ಹೇಳಿ ಅವ್ರೇನಾದ್ರೂ ಅಲ್ಲಿ ಕೋರ್ಟ್ ನಲ್ಲಿ ಇಂಥ ಒಂದು ವಿಚಾರಗಳನ್ನ ಪ್ರಸ್ತಾಪ ಮಾಡಿದಾದ್ರೆ ಆ ನಂತರ ಅದರ ಮೇಲೆ ವಿಚಾರಣೆ ಕೂಡ ನಡೆಯುತ್ತೆ. ಹಾಗಾಗಿ ಚಾರ್ಜ್ ಫ್ರೇಮಿಂಗ್ ಇವತ್ತೇ 17 ಜನ ಆರೋಪಿಗಳದ್ದು ಕೂಡ ಮುಕ್ತಾಯಗೊಳ್ಳುತ್ತಾ ಅಥವಾ ಇನ್ನೂ ಕೂಡ ಮುಂದಿನ ನಾಳೆಗೂ ಕೂಡ ಅದು ಎಕ್ಸ್ಟೆಂಡ್ ಆಗುತ್ತಾ ಅನ್ನೋದು ಸದ್ಯದ ಕುತೂಹಲ ಅಶ್ವಿನಿ. ಹಾಗಾಗಿ ನೋಡ್ಬೇಕಾಗುತ್ತೆ. 1:45ಗೆ ಈ ಒಂದು ಚಾರ್ಜ್ ಫ್ರೇಮಿಂಗ್ ನ ಪ್ರಕ್ರಿಯೆ ಆರಂಭ ಕೂಡ ಬಹುತೇಕ 5 ಗಂಟೆ ಅಷ್ಟೊತ್ತಿಗೆ ಮುಕ್ತಾಯ ಆಗುತ್ತೆ ಅಂತ ಕೂಡ ಹೇಳಲಾಗ್ತದೆ. ಒಂದಷ್ಟು ದಿನ ಕಾನೂನು ತಜ್ಞರ ಜೊತೆ ಮಾತಾಡುವ ಸಂದರ್ಭದಲ್ಲಿ ಕೂಡ ಇದೇ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡ್ತಾ ಇದ್ರು. ಮತ್ತೊಂದು ಕಡೆ ತನಿಖಾಧಿಕಾರಿಗಳು ಕೂಡ ಈ ಒಂದು ಚಾರ್ಜ್ ಶೀಟ್ ಅನ್ನ ಬಹಳ ಚಾಚುಕಟ್ಟಾಗಿ ಮಾಡಿದ್ದಾರೆ ಅಂತೇಳಿ ಅನೇಕ ಜನ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಕೂಡ ತಿಳಿಸ್ತಾ ಇದ್ರು. ಹಾಗಾಗಿ ಎಲ್ಲೋ ಒಂದು ಕಡೆ ಇವತ್ತು ಈ ಒಂದು ಪ್ರಕ್ರಿಯೆ ಮುಕ್ತಾಯ ಆದ ನಂತರ ಇವತ್ತೇ ಟ್ರಯಲ್ಗೆ ದಿನಾಂಕವನ್ನು ನಿಗದಿ ಮಾಡಬಹುದು ಅಥವಾ ಮುಂದಿನ ದಿನಾಂಕದಲ್ಲಿ ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ